ಈಗ ಬೆಂಗಳೂರಿನಲ್ಲಿ ಮೆಗಾ ರೇಡ್ ಅನ್ನ ಈಗ ಇಡಿ ಅವರು ಕೈಗೊಂಡಿರೋದು. ಬೆಂಗಳೂರಿನಲ್ಲಿ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟ ಹಾಗೆ ಸೇರಿದಂತ 2 ಫ್ಲಾಟ್ಗಳ ಮೇಲೆ ದಾಳಿ ಆಗಿದೆ. ಸಿನಪ್ಪ ಲೇಔಟ್ನಲ್ಲಿರುವಂತಹ 2 ಫ್ಲಾಟ್ಗಳ ಮೇಲೆ ಇವತ್ತು ರೇಡ್ ಆರಂಭ ಆಗಿದೆ. ಬೆಳಗ್ಗೆ 7 ಗಂಟೆಗೆ ನಾಗೇಂದ್ರ ಸೇರಿದ ಹಾಗೆ ದದ್ದಲ್ ಹಾಗೇನೆ ಉಳಿದಂತ ಒಂದಷ್ಟು ಆರೋಪಿಗಳು ಏನೇ ಕೇಸ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ, ಅವರ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಬಹಳ ಮುಖ್ಯವಾಗಿ ನ್ಯೂ BL ರಸ್ತೆಯಲ್ಲಿರುವಂತಹ ಸಿನಪ್ಪ ಲೇಔಟ್ನ 2 ಅಪಾರ್ಟ್ಮೆಂಟ್ಗಳು, ಅಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರಿಗೆ 2 ಫ್ಲಾಟ್ ಇದೆ. 2 ಅಪಾರ್ಟ್ಮೆಂಟ್ನಲ್ಲಿ ಕೂಡ ರಾಮ್ಕಿ ಉತ್ಸವ್ ಅಪಾರ್ಟ್ಮೆಂಟ್ ಪಕ್ಕದ ಅಪಾರ್ಟ್ಮೆಂಟ್, ಸಪ್ತಗಿರಿ ರಾಮ ಆಶ್ರಯ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಫ್ಲಾಟ್, FI ನಂಬರ್ನ ಫ್ಲಾಟ್ ಹೊಂದಿರುವಂತಹ ನಾಗೇಂದ್ರ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಕೇಸ್ ಏನಿದೆ ಖಂಡಿತ ಇದು ಬಹಳ ಜಟಿಲವಾಗಿರುವಂಥದ್ದು. 1 ವರ್ಷದಲ್ಲಿ ಸರ್ಕಾರ ಅಸ್ತಿತ್ವ ಬಂದ ನಂತರ ಈ ವಿಚಾರ ಈಗ ಕೊರಳಿಗೆ ಸುತ್ತಕೊಂಡಿದೆ. ಸೊ ಬೆಂಗಳೂರಿನಲ್ಲಿ ಈಗ ರೇಡ್ ಆರಂಭ ಆಗಿರೋದು. ಬೆಳಗ್ಗೆ ಮುಂಜಾನೆ ಬಂದಿದ್ದಾರೆ ಇವತ್ತು ನಾಗೇಂದ್ರ ಸೇರಿದ ಹಾಗೆ ಉಳಿದಂಥವರಿಗೆ ಸಿನಪ್ಪ ಲೇಔಟ್ನಲ್ಲಿರುವಂಥ 2 ಫ್ಲಾಟ್ಗಳ ಮೇಲೆ ಇವತ್ತು ರೇಡ್ ಆರಂಭ ಆಗಿದೆ. ಸುಮಾರು 187 ಕೋಟಿಯಷ್ಟು ಹಣ ವರ್ಗಾವಣೆ ಬೇರೆ ಬೇರೆ ಖಾತೆಗಳಿಗೆ ಆಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮಾಜಿ ಸಚಿವ ಬಿ ನಾಗೇಂದ್ರ ಮೊಬೈಲ್ ಅನ್ನು ಕೂಡ ಇಡೀ ವಶಕ್ಕೆ ಪಡೆದಿದ್ದಾರೆ. ನಾಗೇಂದ್ರ ಮೊಬೈಲ್ ವಶಕ್ಕೆ ಪಡೆದಂತ ಇಡೀ ತಂಡ ರಾಮ್ಕಿ ಉತ್ಸವ್ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ನಾಗೇಂದ್ರರ 2 ಮೊಬೈಲ್ ಅನ್ನ ಈಗ ಪಡೆಯಲಾಗಿದೆ. ಸಿನಪ್ಪ ಲೇಔಟ್ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಫ್ಲಾಟ್ ಇದು. ನ್ಯೂ BL ರಸ್ತೆಯ ಸಿನಪ್ಪ ಲೇಔಟ್ ಅಲ್ಲಿ ಈಗ ಇಡಿ ಅವರು ದಾಳಿ ಮಾಡ್ತಿದ್ದಾರೆ. ದಾಳಿ ಮಾಡಿ ಈಗ ಸರ್ಚ್ ನಡೀತಾ ಇದೆ. ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿರುವಂತಹ ಅಧಿಕಾರಿಗಳು ಸದ್ಯ ನಾಗೇಂದ್ರ ಮೊಬೈಲ್ ಅನ್ನ ವಶಕ್ಕೆ ಪಡೆದಿರುವಂತಹ ಅಧಿಕಾರಿಗಳು ಸಿನಪ್ಪ ಲೇಔಟ್ ಬಳಿ ಇರುವಂತಹ ಈ ಅಪಾರ್ಟ್ಮೆಂಟ್ ನಲ್ಲಿ ನಾಗೇಂದ್ರ ಅವರ ಫ್ಲಾಟ್ ಇದೆ. ಸೊ ಅಲ್ಲಿ ಈಗ ಸರ್ಚಿಂಗ್ ನಡೀತಾ ಇದೆ. ಇದು ಕೇವಲ ನಾಗೇಂದ್ರ ಅವರಿಗೆ ಮಾತ್ರ ಸೀಮಿತವಾಗಿರೋದಿಲ್ಲ, ಅವರಿಗೆ ಸಂಬಂಧಪಟ್ಟಂತವರು ಆಪ್ತರು ಯಾರ ಜೊತೆಗೆ ಒಂದಷ್ಟು ಹಣದ ವ್ಯವಹಾರ ಆಗಿದೆ ಇದೆಲ್ಲದರ ಬಗ್ಗೆ ಕೂಡ ಕೂಲಂಕುಷವಾಗಿ ಇಡಿ ಎಂಟ್ರಿ ಕೊಡುತ್ತೆ. ಯಾಕಂದ್ರೆ ಯಾವಾಗಲೂ ತೀರಾ ಸೀರಿಯಸ್ ಆದಂತಹ ಒಂದು ಸಂದರ್ಭ ಬಂದಾಗ ಒಂದು ಸಿನಾರಿಯೋಲ್ಲಿ ಇಡಿ ಎಂಟ್ರಿ ಆಗುತ್ತೆ ಈ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ನ್ಯೂ BL ರಸ್ತೆಯಲ್ಲಿರುವಂಥ ಸಿನಪ್ಪ ಲೇಔಟ್ನಲ್ಲಿ ಈಗ ಬೆಳಗ್ಗೆಯಿಂದ ಸರ್ಚ್ ಆರಂಭ ಆಗಿದೆ. ಸೊ ಬೆಳಗ್ಗೆ ನಾಗೇಂದ್ರ ಫ್ಲಾಟ್ ಮೇಲೆ ಇಡಿ ತಂಡ ದಾಳಿ ನಡೆಸಿದೆ. ನಾಗೇಂದ್ರ ಮಾತ್ರ ಅಲ್ಲ, ಇನ್ನೂ ಹಲವಾರು ಕಡೆ 18ರಿಂದ 20 ಕಡೆ ಇಡಿ ದಾಳಿಯನ್ನು ಇವತ್ತು ನಡೆಸಿದೆ. ಸೊ ಇದೀಗ ಫ್ಲಾಟ್ ಬಳಿಯಿಂದ ನಮ್ಮ ಪ್ರತಿನಿಧಿ ರಾಚಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಚಪ್ಪ, ಈಗ ಇಡಿ ಎಂಟ್ರಿಯಿಂದ ಈ ಒಂದು ಹಗರಣದ ವಿಚಾರ ಏನಿದೆ ಅದು ಇನ್ನಷ್ಟು ಬಿಗಿ ಆಗುತ್ತೆ ಅಂತ ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸ್ ಅನ್ನು ಕೂಡ ಚಿಕ್ಕ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾರೆ ಇಡಿ ಅವರು. ಸೊ ಎಷ್ಟೊತ್ತಿಗೆ ಆರಂಭ ಆಯಿತು, ಹೇಗೆ ಸಾಗ್ತಾ ಇದೆ ಇಡಿಯ ದಾಳಿ? ಅವಿನಾಶ್, ಅಂದ್ರೆ ನ್ಯೂ BL ರಸ್ತೆಯಲ್ಲಿರುವಂತಹ ಸೀನಪ್ಪ ಲೇಔಟ್ ಅಲ್ಲಿ ನಾಗೇಂದ್ರಗೆ ಸಂಬಂಧಿಸಿದಂತಹ 2 ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ಗಳಿದ್ದಾವೆ. ಅಂದ್ರೆ ಒಂದು ರಾಮ್ಕಿ ಉತ್ಸವ, ಇನ್ನೊಂದು ಸಪ್ತಗಿರಿ ರಾಮ ಆಶ್ರಯ ಅನ್ನುವಂತಹ 2 ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಅನ್ನ ಹೊಂದಿರುವಂತದ್ದು. ಅಂದ್ರೆ ಏನು ನಿನ್ನೆ SIT ಅಧಿಕಾರಿಗಳ ವಿಚಾರಣೆಯನ್ನ ನಾಗೇಂದ್ರ ಎದುರಿಸಿದ್ರು. ಹಾಗಾಗಿ ಅವರು ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಅವರು ರಾಮ್ಕಿ ಉತ್ಸವ್ ಅಪಾರ್ಟ್ಮೆಂಟ್ ನ ಫ್ಲಾಟ್ ಏನಿದೆ ಇದರಲ್ಲಿ ಉಳ್ಕೋತಾರೆ. ಇವತ್ತು ಬೆಳಿಗ್ಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದಂತ ಸಂದರ್ಭದಲ್ಲೂ ಕೂಡ ಇದೇ ಫ್ಲಾಟ್ ನಲ್ಲಿ ಸದ್ಯಕ್ಕೆ ನಾಗೇಂದ್ರ ಇರುವಂತದ್ದು. ನಾಗೇಂದ್ರ ಅವರ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡು ಸದ್ಯಕ್ಕೆ ಇಡಿ ಮನೆಯನ್ನ ಪರಿಶೀಲನೆ ನಡೆಸ್ತಾ ಇದೆ. ಮನೆಯಲ್ಲಿ ಏನಾದರೂ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ ನ ದಾಖಲೆಗಳು, ಅದ್ರ ಜೊತೆಗೆ ಹಾರ್ಡ್ ಡಿಸ್ಕ್ ಆಗಿರಬಹುದು, ಪೆನ್ ಡ್ರೈವ್, ಈ ರೀತಿಯಾಗಿ ಏನಾದರೂ ಅದರಲ್ಲಿ ದಾಖಲೆಗಳಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಕೇಂದ್ರದ ಒಂದೊಂದು ತನಿಖಾ ಸಂಸ್ಥೆಗೂ ಕೂಡ ಒಂದೊಂದು ವ್ಯಾಪ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ. ಅದ್ರ ಜೊತೆಗೆ ಆ ಒಂದು ಹಿನ್ನೆಲೆಯಲ್ಲಿ CBIನ ಮಾಹಿತಿಯನ್ನು ಆಧರಿಸಿ ಸದ್ಯಕ್ಕೆ ಇಡಿ ದಾಳಿಯನ್ನು ಮಾಡಿರುವಂಥದ್ದು. ದಾಳಿ ಸಂದರ್ಭದಲ್ಲಿ ನಾಗೇಂದ್ರ ಮನೆಯಲ್ಲೇ ಇರುವಂತಹ ಕಾರಣದಿಂದಾಗಿ ಅವರನ್ನ ಈಗ ವಶಕ್ಕೆ ಪಡೆದುಕೊಂಡು ಒಂದು ಕಡೆ ಕೂರಿಸಿದಾದ ನಂತರದಲ್ಲಿ ಮನೆಯನ್ನ ಪರಿಶೀಲನೆ ಮಾಡೋದಕ್ಕೂ ಕೂಡ ಸದ್ಯಕ್ಕೆ ಮುಂದಾಗ್ತಾ ಇರುವಂಥದ್ದು. ಈಗಾಗಲೇ ಒಂದು ಕಡೆ SIT ಈ ಒಂದು ಪ್ರಕರಣದ ತನಿಖೆ ನಡೆಸ್ತಾ ಇದೆ, ಅದರ ಜೊತೆಗೆ CBIನಲ್ಲೂ FIR ಆಗಿದೆ. ಹಾಗಾಗಿ ಈಗ ಇಡಿ ದಾಳಿಯಿಂದ ಮತ್ತಷ್ಟು ಸಂಕಷ್ಟಕ್ಕೆ ನಾಗೇಂದ್ರ ಅಂಡ್ ಟೀಮ್ ಸಿಲುಕೊಂಡಿರುವಂಥದ್ದು. ಆದರೆ ಈ ಪ್ರಕರಣದಲ್ಲಿ ಅಕ್ರಮ ಒಂದು ಹಣ ವರ್ಗಾವಣೆ ಹಾಗೆಯೇ ಹವಾಲ ನಡೆದಿದೆ ಅನ್ನುವಂಥ ಮಾಹಿತಿ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಇಡಿ ದಾಳಿಯನ್ನು ಮಾಡಿರುವಂಥದ್ದು. ಇದು ಸರ್ಕಾರ ಸೇರಿದಂತೆ ನಾಗೇಂದ್ರಗೂ ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಸಂಕಷ್ಟವನ್ನು ತಂದೊಡ್ಡುತ್ತೆ. ಇಡಿ ಎಂಟ್ರಿಯಿಂದಾಗಿ ಹಣಕಾಸಿನ ಇಂಚಿಂಚು
ಮಾಹಿತಿ ಏನಿದೆ ಅದೆಲ್ಲವನ್ನ ಕೂಡ ಕಲೆ ಹಾಕ್ತಾರೆ. ₹1 ಯಾರಿಗೆ ಟ್ರಾನ್ಸಾಕ್ಷನ್ ಆಗಿದೆ ಈ ಒಂದು ನಿಟ್ಟಿನಲ್ಲೂ ಕೂಡ ತನಿಖೆ ಸಾಗುತ್ತೆ. ಹವಾಲಾ ದಂಧೆ ಏನಾದ್ರು ನಡೆದಿದೆಯಾ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆಂಧ್ರದಲ್ಲಿರುವಂತಹ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಬ್ಯಾಂಕ್ ಜೊತೆಗೆ MGRS ಅಲ್ಲಿರುವಂತಹ ಯೂನಿಯನ್ ಬ್ಯಾಂಕ್ ಏನಿದೆ ಈ ಎಲ್ಲಾ ಕಡೆಗಳಲ್ಲೂ ಕೂಡ ಸದ್ಯಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡ್ತಿರುವಂತದ್ದು. ಅಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ನಕಲಿ ಖಾತೆ ವರ್ಗ ಅಂದ್ರೆ ಕ್ರಿಯೇಟ್ ಆಗಿ ಎಲ್ಲೆಲ್ಲಿ ಹಣ ವರ್ಗಾವಣೆ ಆಗಿದೆ ಆ ಎಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಅದರಲ್ಲಿ ಮಾಜಿ ಸಚಿವರ ಪಾತ್ರ ಏನು, ಶಾಸಕರ ಪಾತ್ರ ಏನು, ಈ ಎಲ್ಲಾ ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ ಇಡಿ ಕೂಲಂಕುಷವಾದಂತಹ ತನಿಖೆಗೆ ಮುಂದಾಗಿರುವಂತದ್ದು. ಇದರ ಜೊತೆಗೆ ಪ್ಯಾರಲಲ್ ಆಗಿ CBI ಕೂಡ ಈ ಒಂದು ಪ್ರಕರಣದ ತನಿಖೆ ನಡೆಸ್ತಾ ಇರುವಂತಹ ಕಾರಣದಿಂದಾಗಿ ಸರ್ಕಾರಕ್ಕೆ ಈ ಒಂದು ಪ್ರಕರಣ ಒಂದು ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದೊಡ್ರು ಕೂಡ ಒಡ್ಬಹುದು ಅವಿನಾಶ್.